ದ್ವಿಶತಕ ಬಾರಿಸಿದ ಯಶಸ್ವಿ ಜೈಸ್ವಾಲ್ ಅವರು ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವಂಥ ಟೆಸ್ಟ್ ಪಂದ್ಯದಲ್ಲಿ ಈಗಾಗಲೇ 209 ರನ್ಗಳನ್ನು ಗಳಿಸಿದ್ದಾರೆ. ಅವರು 290 ಬಾಲ್ಗಳಲ್ಲಿ 209 ರನ್ಗಳನ್ನು 72.07 ಸರಾಸರಿನಲ್ಲಿ ರನ್ ಗಳಿಸಿದ್ದಾರೆ. ಅವರ ಸ್ಟ್ರೈಕ್ ರೇಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಯಶಸ್ವಿ ಜೈಸ್ವಾಲ್ ಅವರು ಕೇವಲ 22 ವರ್ಷದ ಯುವ ಆಟಗಾರ. ಇವರು IPLನಲ್ಲಿ ಕೂಡ ರಾಜಸ್ಥಾನ್ ರಾಯಲ್ಸನ್ನು ಪ್ರತಿನಿಧಿಸ್ತಾರೆ. ಸೊ ಭಾರತದ ಉತ್ತಮ ಪ್ರತಿಭೆ ಅಂತಲೇ ಹೇಳ್ಬೋದು. ಈ ಟೆಸ್ಟ್ನಲ್ಲಿ ಇವರು ಆಡಿ ಅಂದರೆ 2020ನಲ್ಲಿ ಹೇಗೆ ಒಳ್ಳೆ ಹೆಸರನ್ನು ಮಾಡಿದರು, ಈಗ ಟೆಸ್ಟಲ್ಲೂ ಕೂಡ ಉತ್ತಮವಾಗಿ ಆಡ್ತಾ ಇದ್ದಾರೆ. ಈಗಾಗಲೇ 5 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಇವರು 450ಕ್ಕಿಂತಲೂ ಹೆಚ್ಚಿನ ರನ್ಗಳನ್ನು ಗಳಿಸಿದ್ದಾರೆ. 45ರ ಸರಾಸರಿಯಲ್ಲಿ ರನ್ಗಳನ್ನು ಗಳಿಸಿದ್ದಾರೆ. ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಭಾರತದ ಬಹಳಷ್ಟು ಯುವ ಪ್ರತಿಭೆಗಳು ಬೆಳಿಬೇಕು. ಹಾಗೆ ಇವರು ರಾಜಸ್ಥಾನ್ ರಾಯಲ್ಸ್ನಲ್ಲೂ ಕೂಡ ಕಳೆದ IPLನಲ್ಲಿ ಸಾಕಷ್ಟು ಪಂದ್ಯಗಳಲ್ಲಿ ಉತ್ತಮ ಪರ್ಫಾರ್ಮೆನ್ಸನ್ನು ನೀಡಿದರು. ಸೊ ಈಗಾಗಲೇ ಈ ಟೆಸ್ಟ್ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳನ್ನು ಕಳೆದುಕೊಂಡು 388 ರನ್ಗಳನ್ನು ಗಳಿಸಿದೆ. ಆದರೆ ಯಾರು ಕೂಡ ಸಾಕಷ್ಟು ಉತ್ತಮವಾದ ಬ್ಯಾಟಿಂಗ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮತ್ತೊಂದು ಕಡೆ ವಿಕೆಟ್ಗಳು ಉರುಳ್ತಾ ಇದ್ರು ಕೂಡ ಮತ್ತೊಂದು ಕಡೆ ನಿಂತು ಉತ್ತಮವಾದ ಬ್ಯಾಟಿಂಗನ್ನು ಮಾಡಿ ಭಾರತದ ಮರ್ಯಾದೆಯನ್ನು ಕಾಪಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರೋಹಿತ್ ಶರ್ಮಾ ಅವರು ಕೇವಲ 14 ರನ್ಗಳಿಗೆ ಔಟ್ ಆಗಿದ್ದರು. ಶುಭ್ಮನ್ ಗಿಲ್ 34 ರನ್ಗಳನ್ನಷ್ಟೇ ಗಳಿಸಲು ಶಕ್ತರಾದರು. ಶ್ರೇಯಸ್ ಅಯ್ಯರ್ ಅವರು ಕೂಡ ಕೇವಲ 27 ರನ್ಗಳನ್ನು ಗಳಿಸಿದರು. ಹಾಗೆ ಪಟೀದಾರ್ ಅವರು 32 ರನ್ಗಳನ್ನು ಗಳಿಸಿದರೆ ಅಕ್ಷರ್ ಪಟೇಲ್ ಅವರು ಕೂಡ 27 ರನ್ ಗಳಿಸಿದರು. ವಿಕೆಟ್ ಕೀಪರ್ ಆದಂಥ ಭರತ್ ಅವರು ಕೂಡ 17 ರನ್ಗಳನ್ನು ಗಳಿಸಿದರು. ಹಾಗೆ ಆಲ್ರೌಂಡರ್ ರವಿಚಂದ್ರನ್ ಅಶ್ವಿನ್ ಅವರು 20 ರನ್ಗಳನ್ನು ಗಳಿಸಿದರೆ ಈಗ ಯಾದವ್ ಮತ್ತು ಬುಮ್ರಾ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಉಳಿದಿರೋದು ಕೇವಲ ಬಾಲಂಗೋಚಿಗಳಷ್ಟೇ. ಸೊ ಒಂದು 400 ರನ್ಗಳನ್ನಾದರೂ ಪೂರೈಕೆ ಮಾಡ್ತಾರಾ ಅಥವಾ 450ರ ಸಮೀಪಕ್ಕೆ ಬರ್ತಾರಾ ಭಾರತ ಅಂತ ಗೊತ್ತಿಲ್ಲ. ಯಾಕಂದರೆ ಕಳೆದ ಪಂದ್ಯದಲ್ಲಿ ನಾವು ನೋಡಿದ್ವಿ, ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ್ರು ಕೂಡ ಭಾರತ ಸೋಲನ್ನು ಒಪ್ಕೋಬೇಕಾಯಿತು. ಎರಡನೇ ಇನ್ನಿಂಗ್ಸಲ್ಲಿ ಕೇವಲ ಒಂದು 300ಕ್ಕಿಂತ ಕಮ್ಮಿ ರನ್ಗಳನ್ನು ಚೇಸ್ ಮಾಡೋದಲ್ಲಿ ಎಡವಿತು ಭಾರತ. ಹಾಗಾಗಿ ಈ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಆಡದೇ ಇದ್ದಿದ್ರೆ ಬಹುಶಃ 200 ರನ್ಗಳಿಗಿಂತಲೂ ಕಡಿಮೆ ಮೊತ್ತಕ್ಕೆ ಭಾರತ ಆಲ್ಔಟ್ ಆಗೋದರಲ್ಲಿ ಸಂಶಯನೇ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಭಾರತಕ್ಕೆ ಆಸರೆಯಾಗಿದ್ದಾರೆ. ಈ ರೀತಿ ಯುವ ಪ್ರತಿಭೆಗಳು ಆಡಿ ಭಾರತಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಭಾರತದ ಬ್ಯಾಟಿಂಗ್ ಸ್ವಲ್ಪ ಕಳಪೆ ಆಯಿತು ಅಂತ ಅನಿಸುತ್ತೆ. ಕಳೆದ ಮ್ಯಾಚ್ನಲ್ಲೂ ಕೂಡ ಭಾರತ ಸ್ವಲ್ಪ ತಡವರಿಸ್ತು. ಕೆಲವೊಬ್ಬರು ಆಡಿದ್ದನ್ನು ಬಿಟ್ಟರೆ ಮತ್ತೆ ಕೆಲವರು ಆಡಲಿಲ್ಲ. ಸ್ವಲ್ಪ ಸುಧಾರಿಸಬೇಕಾಗಿದೆ.